ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದೀನಿ. ನಾನು ಕಳೆದ 22 ವರ್ಷದಿಂದ ಮದ್ದೂರು ಏನು ಅಂತಾರಾಷ್ಟ್ರೀಯ ರೋಟಿ ಸಂಸ್ಥೆ ಇದೆ ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ರೋಟಿ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಮತ್ತೆ 2 ಬಾರಿ ಅಧ್ಯಕ್ಷರಾಗಿ ಮತ್ತು ರೋಟಿ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಸೇವಾ ಸಂಸ್ಥೆಯನ್ನು ಮುನ್ನಡೆಸುವ ಎಲ್ಲ ಅನುಭವವನ್ನು ಪಡೆದುಕೊಂಡಿರುತ್ತೇನೆ. ಅದು ಅಲ್ಲದೆ ಮದ್ದೂರು ವಕೀಲರ ಸಂಘದ ಕಳೆದ 4 ವರ್ಷಗಳಿಂದ ಅಧ್ಯಕ್ಷನಾಗಿದ್ದುಕೊಂಡು ಸೇವಾ ಸಂಸ್ಥೆಗಳ ಆಡಳಿತ ನಡೆಸುವ ಅನುಭವವನ್ನು ಸಹ ಪಡೆದುಕೊಂಡಿರುತ್ತೇನೆ. 2024-25ರಲ್ಲಿ ಮದ್ದೂರು ಅಡ್ವೊಕೇಟ್ಸ್ ಅಲಯನ್ಸ್ ಸಂಸ್ಥೆಯ ಸೇರ್ಪಡೆಗೊಂಡು ಸಂಸ್ಥೆಯ ಆಗುಹೋಗುಗಳಲ್ಲಿ ಭಾಗಿಯಾಗಿ ಸಂಸ್ಥೆಯ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೇನೆ. ಜೊತೆಗೆ ಜಿಲ್ಲಾ ಮಟ್ಟದ ಅಲಯನ್ಸ್ ಸಂಸ್ಥೆಯ ಒಳನೋಟಗಳನ್ನು ಅರಿತವನಾಗಿರುತ್ತೇನೆ. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ದೇಶೀಯ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಅದರ ಧ್ಯೇಯಗಳು ನನಗೆ ತುಂಬಾ ಮೆಚ್ಚುಗೆಯಾಗಿದ್ದು ಜಿಲ್ಲೆಯ ಮುಂದಾಳತ್ವದಲ್ಲಿ ಭಾಗಿಯಾಗಿ ಜಿಲ್ಲೆ 260S ಅನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯುವ ಸದುದ್ದೇಶದಿಂದ ಹೊಂದಿರುತ್ತೇನೆ. ಹಾಗೂ ಮಂಡ್ಯ ಜಿಲ್ಲೆಯ ಕನಿಷ್ಠ 50 ಕ್ಲಬ್ಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಈ ಸಂಸ್ಥೆಯಲ್ಲಿ ಒಳ್ಳೆಯ ಮನೋಭಾವ ಮೂಡುವಂತೆ ಹಾಗೂ ಬೇರೆ ಬೇರೆ ಸೇವಾ ಸಂಸ್ಥೆಗಳಂತೆ ಅಲಯನ್ಸ್ ಸಂಸ್ಥೆ ವಿಭಿನ್ನತೆಯನ್ನು ಹೊಂದಿದ್ದು ಇವುಗಳನ್ನು ಹೆಗ್ಗಳಿಕೆ ಮೂಡಿಸಲು ಶ್ರಮಿಸಲು ಕಂಕಣಬದ್ಧನಾಗಿರುತ್ತೇನೆ. ಅದು ಅಲ್ಲದೆ ಅಲಯನ್ಸ್ ಸಂಸ್ಥೆ ಜಿಲ್ಲಾ ಮಟ್ಟದ ಆಡಳಿತದಲ್ಲಿ ಯಾವುದೇ ಲೋಪ ಉಂಟಾಗದಂತೆ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುತ್ತೇನೆ. ಅದು ಅಲ್ಲದೆ ಜಿಲ್ಲೆ 260ನಲ್ಲಿ ಹಿರಿಯ ಮುಖಂಡರು ಹಾಗೂ ಜಿಲ್ಲೆಯ ಮುನ್ನಡೆಸುವ ಮುಖಂಡರ ಮಾರ್ಗದರ್ಶನ ಜಿಲ್ಲೆ 260 ಹೆಸರನ್ನು ಕೊಂಡೊಯ್ಯುವ ಸೌಭಾಗ್ಯ ನನ್ನದು. ಈ ದಿಸೆಯಲ್ಲಿ ತಾವುಗಳೆಲ್ಲ ನನ್ನನ್ನು ಆಯ್ಕೆ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಶಿವಣ್ಣ ಅವರಿಗೆ ಧನ್ಯವಾದಗಳು. ಈಗ ಎಲ್ರದ್ದು ಕೂಡ ಅಪೀಲು ಮತ್ತು ಅಕ್ಸೆಪ್ಟೆನ್ಸ್ ಸ್ಪೀಚ್ ಎರಡೂ ಕೂಡ ಮುಗಿದಿದೆ. ಈಗ ಎಲೆಕ್ಷನ್ ಅನ್ನ ನಡೆಸ್ತಕ್ಕಂತ ಸಮಯ. ಮೊದಲನೇದಾಗಿ ಎಸ್ ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ಅವರು ತಮ್ಮ ಅಪೀಲನ್ನು ಕೂಡ ಮಾಡಿದ್ದಾರೆ. ತಮಗೆ ನನ್ನನ್ನು ಯಾಕೆ ಆಯ್ಕೆ ಮಾಡಬೇಕು ಅಂತೇಳಿ. ಹಾಗಾಗಿ 1ನೇ ಜಿಲ್ಲಾ 2026-27ನೇ ಸಾಲು ಜಿಲ್ಲೆ 268Sನ 1ನೇ ಜಿಲ್ಲಾ ಉಪರಾಜ್ಯಪಾಲರ ಹುದ್ದೆಗೆ ನಮ್ಮ KS ಚಂದ್ರಶೇಖರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಒಂದೇ ಒಂದು ಅರ್ಜಿ ಬಂದಿರೋದ್ರಿಂದ ಅವರನ್ನ ನಾವು ಕೈ ಎತ್ತದ ಮುಖಾಂತರ ಆಯ್ಕೆ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದಾರೆ. ಯಾರಿಗೂ ಏನು ಆಪೋಸ್ ಇಲ್ಲದೆ ಇನಾನಿಮಸ್ ಆಗಿ ಆಯ್ಕೆ ಆಗಿದ್ದಾರೆ. ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳು. ತಮಗೂ ಕೂಡ ಅಭಿನಂದನೆಗಳು. ಇನ್ನು 3ನೇದಾಗಿ ನಮ್ಮ MN ಶಿವಣ್ಣ ಅಂತೇಳಿ 2ನೇ ಜಿಲ್ಲಾ ಉಪರಾಜ್ಯಪಾಲರ ಹುದ್ದೆಗೆ 2026-27ನೇ ಸಾಲಿಗೆ ಸ್ಪರ್ಧೆ ಮಾಡಿದ್ದಾರೆ. ಈಗ ಅವರು ನನ್ನನ್ನು ಏನಕ್ಕೆ ಆಯ್ಕೆ ಮಾಡಬೇಕು ಅಂತ ಹೇಳಿ ಅದೆಲ್ಲ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಆಯ್ಕೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕೈ ಎತ್ತುವುದರ ಮುಖಾಂತರ ಡೆಲಿಗೇಟ್ಸ್ ಮಾತ್ರ ಆ ಒಂದು ಒಮ್ಮತವನ್ನು ಸೂಚಿಸಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಶಿವಣ್ಣ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ತಮಗೂ ಕೂಡ ಏನು ವೋಟಿಂಗ್ ಡೆಲಿಗೇಟ್ಸ್ ಇದ್ದೀರಿ ಎಲ್ಲರೂ ಕೂಡ ಯಾವುದೇ ಒಂದು ಅಪಸವಾಗಿದ್ದರೆ 3 ಜನನು ಕೂಡ ಯುನಾನಿಮಸ್ ಆಗಿ ಆಯ್ಕೆ ಆಗ್ಲಿಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಸೂಚಿಸಿದಿರಿ. ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು 3 ಜನರನ್ನು ಕೂಡ ನಾವು ಆಯ್ಕೆ ಮಾಡಬಹುದು. ಆದ್ರೆ ಅದನ್ನ ಅಧಿಕೃತವಾಗಿ ನಮ್ಮ ಜಿಲ್ಲಾ ರಾಜ್ಯಪಾಲರೇ ಅನೌನ್ಸ್ ಮಾಡಬೇಕು. ಜಿಲ್ಲೆನಲ್ಲಿ ಯಾವುದೇ ಏನೇ ಒಂದು ಉಲ್ಕಟ್ಟಿ ಇದಾಗಬೇಕಾದ್ರೂ ಕೂಡ ಜಿಲ್ಲಾ ರಾಜ್ಯಪಾಲರ ಅನುಮೋದನೆಯಿಂದ ನಾವೇನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಈ 3 ಜನರ ಆಯ್ಕೆ ಸಕ್ರಿಯವಾಗಿ ಆಗಿದೆ ಅಂತೇಳಿ ಈ ಫೈಲ್ ಅನ್ನು ನಾನು ಮಾದೇಗೌಡರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಅವರು ಮುಂದಿನ ನಿರ್ಧಾರವನ್ನ ಜಿಲ್ಲಾ ರಾಜ್ಯಪಾಲರು ತಗೋತಾರೆ ಅಂತ ಹೇಳ್ತಾ ಅವರಿಗೆ ಈ ಒಂದು ಅರ್ಜಿಗಳನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲೆಕ್ಷನ್ ತುಂಬಾ ಸುಸೂತ್ರವಾಗಿ ಯಾವುದೇ ಗಲಾಟೆ ಇದ್ದೇನೆ ಯಾವುದೇ ಒತ್ತಡ ಇದ್ದೇನೆ ನಿರ್ವಹಿಸಿದ್ದೀರಿ ಸರ್. ಇವಾಗ ತಾವೆಲ್ಲರೂ ಕೂಡ ನೋಡಿದ್ದೀರಾ, ಬಹಳ ಸಾರ್ಥಕತೆಯಿಂದ ಈ ಒಂದು ಎಲೆಕ್ಷನ್ ಪ್ರಾಸೆಸ್ ಅನ್ನು ನೋಡಿದ್ದೀರಾ. ಆದ್ರೆ ಎಲೆಕ್ಷನ್ ಕಮಿಟಿ ಚೇರ್ಮನ್ ಹೇಳಿದಂತೆ ಯುಕ್ತವಾಗಿ
ನಾನೇ ಅವ್ರನ್ನ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಬೇಕು. ಈ ದಿಶೆಯಲ್ಲಿ ನಾನು ನಿಮ್ಮೆಲ್ಲರ ಪ್ರತ್ಯಕ್ಷವಾಗಿ ಜಿಲ್ಲಾ 268 ರಾಜ್ಯಪಾಲನಾಗಿ KR ಶಶಿಧರ್ ಈಚಕರೆ ಅವರನ್ನ 2026 ಮತ್ತು 27ರ ಗವರ್ನರ್ ಚುನಾಯಿತರಾಗಿದ್ದಾರೆ ಎಂದು 20 ರಾಜ್ಯಪಾಲರಾಗಿ KS ಚಂದ್ರಶೇಖರ್ ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಓಕೆ ರೆಡಿ. ಮೂರನೇದಾಗಿ 2026-27ನೇ ಸಾಲಿನ 2ನೇ ಜಿಲ್ಲಾ ರಾಜ್ಯಪಾಲರಾಗಿ MN 2ನೇ ಉಪಜಿಲ್ಲಾ ರಾಜ್ಯಪಾಲರಾಗಿ MN ಶಿವಣ್ಣರವರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಹತ್ರ ಬನ್ನಿ. ಓಕೆ ರೆಡಿ. ಸರಿ ನೋಡಿ. ಹಾಂ ಮುಂದೆ ಬನ್ನಿ.